ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿದ್ದು ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಟ್ರೆಂಡಿಂಗ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಲಾಸ್ಟ್ ಟೈಮ್ ಕೂಡ ತೊಗೊಂಬಂದಿದ್ದೆ, ತುಂಬಾ ಇಷ್ಟ ಆಗಿತ್ತು ನಿಮಗೆ. ಸೊ ವೀಕ್ಷಕರೇ, ಇದು ಯಾವುದು ಚೈನೀಸ್ ಇದಂತ ಅಲ್ಲ. ನಿಮಗೆ ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆಯೂ ಕೂಡ ನಾನು ಹೇಳುವಂಥ ಪ್ರಾಡಕ್ಟ್ಗಳು ಡೆಫಿನೆಟ್ಲಿ ಅವೈಲೇಬಲ್ ಇದೆ. ಲಿಂಕ್ ಕೂಡ ಕೊಟ್ಟಿರ್ತೀನಿ ವೀಕ್ಷಕರೇ ಡಿಸ್ಕ್ರಿಪ್ಷನಲ್ಲಿ. ಯಾವುದಾದ್ರು ಸಿಕ್ತು ಎಲ್ಲ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಡೆಫಿನೆಟ್ಲಿ ಅಲ್ಲಿಂದ ಇದನ್ನು ತರಿಸ್ಕೋಬೋದು ಆ್ಯಂಡ್ ಯೂಸ್ ಮಾಡ್ಬೋದು. ಇನ್ನೊಂದು ಕೆಲವೊಂದು ಕನ್ಸ್ಟ್ರಕ್ಷನ್ ಇದನ್ನು ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು. ಆ ರೀತಿಯ ಐಡಿಯಾಸ್ಗಳನ್ನು ಇಂದಿನ ವಿಡಿಯೋದಲ್ಲಿ ಕೊಡ್ತೀನಿ ವೀಕ್ಷಕರೇ. ಚಾನಲ್ನ ಸಬ್ಸ್ಕ್ರೈಬ್, ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಮೊದಲನೇದಾಗಿ ಬರ್ತಾ ಇರುವಂಥದ್ದು MCB ಬೋರ್ಡ್ಗಳು. ಹೌದು, ನಿಮ್ಮ ಮನೆಯಲ್ಲಿ MCB ECBಗೆ ಒಂದು ದೊಡ್ಡದಾದಂಥ ಬೋರ್ಡನ್ನು ರೆಡಿ ಮಾಡಿರ್ತಾರೆ. ಸೈಡಲ್ಲಿರುತ್ತೆ, ಎಸ್ಪೆಷಲಿ ಡೋರ್ ಹಿಂದ್ಗಡೆ ಇರುತ್ತೆ, ಇದ್ರೆ ಒಳ್ಳೆಯದು. ಒಂದು ವೇಳೆ ಬೇರೆ ಕಡೆ ಇದೆ ಅಂತಂದರೆ ಅದೊಂದು ಸಪ್ರೇಟಾಗಿ ಒಂದು ಆಡಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ಕವರ್ ಅಪ್ ಮಾಡೋದಕ್ಕೆ ಇವಾಗ ಅದ್ರ ಮೇಲ್ಗಡೆ ಹಾಕೋದಕ್ಕೆ ಅನೇಕ ರೀತಿಯ ಬೇರೆ ಬೇರೆ ಡಿಸೈನರ್ ಕವರಿಂಗ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ. ವುಡ್ಡಲ್ಲಿರುತ್ತೆ, ಅಕ್ರಿಲಿಕ್ಕಲ್ಲಿರುತ್ತೆ, ಬೇರೆ ಬೇರೆ ಡಿಸೈನ್ಸ್ಗಳಿರ್ತವೆ, ಎಪಾಕ್ಸಿ ಪೇಂಟ್ದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಅವುಗಳನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು. ರೆಸಿನ್ ಡಿಸೈನ್ಸ್ಗಳಿರ್ತವೆ, ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನು ನೀವು ಇದರ ಮೇಲ್ಗಡೆ ಓವರ್ಲೇ ಆಗಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಸೊ ಈಸಿಯಾಗಿ ಕವರ್ ಅಪ್ ಆಗುತ್ತೆ, ನೋಡೋಕ್ಕೂ ಕೂಡ ಸುಂದರವಾಗಿರುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋದು ಆಯಿಲ್ ಪ್ರೂಫ್ ಪ್ರೊಟೆಕ್ಟಿವ್ ಫಿಲ್ಮ್ ಫಾರ್ ಕಿಚನ್ ಆ್ಯಂಡ್ ವಾಲ್ಗಳು. ಹೌದು ವೀಕ್ಷಕರೇ, ಇದನ್ನು ಎಸ್ಪೆಷಲಿ ವಾಲ್ಗಳಿಗೆ ಯೂಸ್ ಮಾಡ್ಬೋದು. ಇದನ್ನು ಯಾವ ರೀತಿ ಫಿಲ್ಮ್ ಗೊತ್ತಾ, ಇದು ಈ ಕಾರದ ವಿಂಡೋಗೆಲ್ಲ ಹಾಕ್ತಾರೆ ಗೊತ್ತಾ ಫಿಲ್ಮು, ಆ ಥರ ಫಿಲ್ಮ್ ಇದು. ಆದರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನೀವು ಇದನ್ನು ಕಿಚನ್ ವಾಲ್ಗಳೇನಿರ್ತವೆ ಅಲ್ಲಿ ಯೂಸ್ ಮಾಡ್ಬೋದು, ಮಾಮೂಲಿ ವಾಲ್ಗಳೇನಿರ್ತವೆ ಅಲ್ಲಿ ಯೂಸ್ ಮಾಡ್ಬೋದು. ಅಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂತಂದರೆ, ಕಿಚನಲ್ಲಿ ಯೂಸ್ ಮಾಡೋದ್ರಿಂದ ಈ ಆಯಿಲ್ಗಳೆಲ್ಲ ಹೋಗ್ಬಿಟ್ಟು ನಿಮ್ಮ ಎದುರುಗಡೆ ವಾಲಿಗೆ ಟೈಲ್ಸನ್ನು ಗಲೀಜು ಮಾಡೋದನ್ನು ಅವಾಯ್ಡ್ ಮಾಡುತ್ತೆ. ಈಸಿಯಾಗಿ ನೀವು ವೈಪೌಟ್ ಮಾಡ್ಬೋದು, ಕ್ಲೀನ್ ಮಾಡ್ಬೋದು. ಎವ್ರಿ ಮಂತ್ ಅಥವಾ ಒಂದು 2 ಮಂತ್ 3 ಮಂತ್ಸಿಗೆ ಒಂದು ಸತಿ ನೀವು ಬೇಕಾದರೆ ಇಡೀ ಫಿಲ್ಮನ್ನೇ ಚೇಂಜ್ ಮಾಡ್ಬೋದು. 2 ಫೀಟ್ ವೈಡ್ ಇರುತ್ತೆ, ಇದು ಅಗಲ ಇರುತ್ತೆ, ಉದ್ದ ನಿಮಗೆ 50 ಮೀಟ್ರ್ವರೆಗೂ ಕೂಡ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ನೀವು ಎಷ್ಟು ಬೇಕೋ ಅಷ್ಟು ಬೇರೆ ಬೇರೆ ಸೈಜ್ಗಳನ್ನು ನೀವು ಇಲ್ಲಿ ಆರ್ಡರ್ ಮಾಡ್ಬೋದು ವೀಕ್ಷಕರೇ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ಹಾಲಲ್ಲಿ ಏನಾದರೂ ನೀವು ಹಾಕಿದ್ರೆ ಅಂತಂದರೆ, ನಿಮ್ಮ ಚಿಕ್ಕ ಮಕ್ಕಳು ಗೀಚ್ತಾರಲ್ಲ, ಪೇಂಟ್ ಹಾಳು ಮಾಡ್ತಾರಲ್ಲ, ಡೆಫಿನೆಟ್ಲಿ ಇಲ್ಲಿ ಅದು ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇದನ್ನು ಕೂಡ ನೀವು ಆವಾಗವಾಗ ಹಾಲಲ್ಲೂ ಕೂಡ ಇದನ್ನು ಚೇಂಜಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋದು ಆಟೋ ಸ್ವಿಚ್ ಆಫ್ ಮಾಡುವಂತಹ ಯೂನಿಕ್ ಡಿವೈಸ್. ಹೌದು ವೀಕ್ಷಕರೇ, ಇದು ನಿಮ್ಮ ಸ್ವಿಚ್ಗಳನ್ನು ಆಟೋ ಆನ್ ಆ್ಯಂಡ್ ಆಫ್ ಮಾಡುತ್ತೆ. ಇಡೀ ಸ್ವಿಚ್ಚನ್ನೇ ವೈಫೈ ಸ್ವಿಚ್ ಹಾಕೋ ಬದಲು ತುಂಬಾ ಕಾಸ್ಟ್ಲಿ ಇರುತ್ತೆ. ನೀವು ಆರಾಮಾಗಿ ಸ್ವಿಚ್ಚನ್ನು ಆನ್ ಆಫ್ ಮಾಡುವಂಥ ಚಿಕ್ಕ ಸ್ಮಾಲ್ ಡಿವೈಸನ್ನು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ಇನ್ನೊಂದು ಏನಂತಂದರೆ, ಇದು ನಿಮ್ಮ ವೈಫೈ ಜೊತೆ ಕನೆಕ್ಟ್ ಆಗುತ್ತೆ, ಜೊತೆಯಲ್ಲಿ ನಿಮ್ಮ ಮೊಬೈಲಿಂದ ನೀವು ಇದನ್ನು ಟೈಮರ್ ಸೆಟ್ ಮಾಡ್ಬೋದು. ಓಕೆ, ಸೊ ಸ್ವಿಚ್ ಯಾವುದೋ ಒಂದು ಸ್ವಿಚ್ಚನ್ನು ಆನ್ ಆ್ಯಂಡ್ ಆಫ್ ಮಾಡಬೇಕು. ಇದು ಎಲ್ಲಿ ಯೂಸ್ ಆಗುತ್ತೆ ಗುರು ಅಂತ ನೀವು ಕೇಳಿದ್ರೆ, ಗೀಝರಲ್ಲಿ ಯೂಸ್ ಆಗುತ್ತೆ. ಹೌದು ವೀಕ್ಷಕರೇ, ಗೀಝರ್ ಸ್ವಿಚ್ಗಳನ್ನು ಆನ್ ಆ್ಯಂಡ್ ಆಫ್ ಮಾಡುವಂಥದ್ದು, ಐರನ್ ಸ್ವಿಚ್ಗಳನ್ನು ಆನ್ ಆ್ಯಂಡ್ ಆಫ್ ಮಾಡುವಂಥದ್ದು, ಟೆರಸಲ್ಲಿ ಲೈಟ್ಸ್ ಇರುತ್ತೆ ಅದನ್ನು ಆನ್ ಆ್ಯಂಡ್ ಆಫ್ ಮಾಡುವಂಥದ್ದು, ಆ್ಯಂಡ್ ಹೊರಗಡೆ ಗೇಟ್ ಲೈಟ್ಸ್ಗಳಿರ್ತವೆ ಅದನ್ನು ಆನ್ ಆ್ಯಂಡ್ ಆಫ್ ಮಾಡುವಂಥದ್ದು, ನಿಮ್ಮ ಈ ವಾಟರ್ ಟ್ಯಾಂಕ್ಗೆ ಮೋಟ್ರನ್ನು ರನ್ ಮಾಡ್ತೀರಾ ಅದನ್ನು ಆನ್ ಆ್ಯಂಡ್ ಆಫ್ ಮಾಡುವಂಥದ್ದು, ಬೇರೆ ಕಡೆ ಇರುತ್ತೆ ಅದು. ಸೊ ಇವೆಲ್ಲದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ವೀಕ್ಷಕರೇ. ನಿಮಗೆ ಬೇಕಾದಾಗ ಮೊಬೈಲಲ್ಲೇ ಕೂತಲ್ಲೇ ಇದನ್ನು ಆನ್ ಆ್ಯಂಡ್ ಆಫ್ ಮಾಡ್ಬೋದು. ತುಂಬ ಜನರದ್ದು ಮೋಟ್ರ್ ಸ್ವಿಚ್ಚಲ್ಲಿ ಕೆಳಗಡೆ ಬೇಸ್ಮೆಂಟಲ್ಲಿರುತ್ತೆ, ಅಲ್ಲಿ ಹೋಗಿ ಆನ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಆ್ಯಂಡ್ ಒಂದು ಟೈಮ್ 1 ಅವರ್ ರನ್ ಮಾಡಬೇಕಪ್ಪ, ಡೈಲಿ 1 ಅವರ್ ರನ್ ಮಾಡಬೇಕು. ಸೊ ಬೆಳಗ್ಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ರನ್ ಮಾಡ್ಬೋದು, ಎಲ್ಲವೂ ಕೂಡ ಇದರಲ್ಲೇ ಕೊಟ್ಬಿಡ್ಬೋದು. ಆ್ಯಂಡ್ ಎಸ್ಪೆಷಲಿ ಗೀಝರ್. ಹೌದು ವೀಕ್ಷಕರೇ, ಬೆಳಗ್ಗೆ 6 ಗಂಟೆಗೆಲ್ಲ ಗೀಝರ್ ಆನ್ ಆಗಬೇಕು, 7 ಗಂಟೆಗೆಲ್ಲ ಗೀಝರ್ ಆಫ್ ಆಗಬೇಕು. ಆಟೋಮೆಟಿಕಲಿ ಇದು ಕನೆಕ್ಟ್ ಮಾಡುತ್ತೆ ವೀಕ್ಷಕರೇ. ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಆನ್ಲೈನಿಂದ ತರಿಸ್ಕೊಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋದು ಸೋಲಾರ್ ಸ್ಟೆಪ್ ಲೈಟ್ಗಳು. ಸೋಲಾರ್ ಪುಟ್ ಲೈಟ್ ಅಂತಲೂ ಕೂಡ ಹೇಳ್ತಾರೆ, ಸೋಲಾರ್ ಪಾರ್ಕ್ ಲೈಟ್ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ಚಿಕ್ಕದಾಗಿರುತ್ತೆ ಇದು, ಆಲ್ಮೋಸ್ಟ್ 2 ಇಂಚಸ್ಸಿಂದ 3 ಇಂಚಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೂ ಕೂಡ ಸೆಲ್ಫ್ ಅಡೆಸಿವ್ ಆಗಿರುತ್ತೆ, ಗಮ್ ಇರುತ್ತೆ, ನೀವು ಎಲ್ಲಿ ಬೇಕಾದರೂ ಕೂಡ ಇದನ್ನು ಸ್ಟಿಕ್ ಮಾಡ್ಬೋದು. ಆ್ಯಂಡ್ ಯಾವಾಗ ಇದಾಗತ್ತಲ್ವ, ಕತ್ಲೆ ಆಗುತ್ತೆ, ಆವಾಗ ಇದು ಲೈಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 4 to 5 ಅವರ್ಸ್ ಬ್ಯಾಕಪ್ ಇರುತ್ತೆ ಇದರಲ್ಲಿ. 5 ರಿಂದ 6 ಗಂಟೆವರೆಗೂ ಕೂಡ ಇದರಲ್ಲಿ ನೀವು ಪವರನ್ನು ಪಡ್ಕೋಬೋದು, ಲೈಟನ್ನು ಪಡ್ಕೋಬೋದು. ಆಲ್ಮೋಸ್ಟ್ ಹೋಲ್ ನೈಟ್ ಇದು ನಿಮಗೆ ಒಳ್ಳೆ ಬೆಳಕನ್ನಂತೂ ಡೆಫಿನೆಟ್ಲಿ ಕೊಟ್ಟೆ ಬರುತ್ತೆ. ಯಾವಾಗ ಸನ್ರೈಸ್ ಆಗುತ್ತೆ ಇದು ಆಫ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಕಂಪ್ಲೀಟಾಗಿ ಚಾರ್ಜ್ ಆಗುತ್ತೆ ವೀಕ್ಷಕರೇ. ಲಾಂಗ್ ಲೈಫ್ ಕೂಡ ಇರುತ್ತೆ. ಒಳ್ಳೆ ಕ್ವಾಲಿಟಿದು ನೋಡಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಅಮೆಝಾನಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ.
ಸೊ ನೆಕ್ಸ್ಟ್ ಬರ್ತಾ ಇರೋದು ಗ್ಯಾಸ್ ಚೇಂಬರ್ಗಳು. ಹೌದು, ನಾವೇನು ಮಾಡ್ತೀವಿ ಗೊತ್ತಾ, ಗ್ಯಾಸ್ ಚೇಂಬರ್ ಅಂತಂದರೆ ಆಲ್ಮೋಸ್ಟ್ ಸ್ಟೆಪ್ ಕೆಳಗಡೆ ಗ್ಯಾಸ್ ಚೇಂಬರನ್ನು ಮಾಡ್ತೀವಿ. ಬಟ್ ಏನು ಮಾಡ್ತೀವಿ ಅಂದರೆ ಮಾಮೂಲಿ ಚೇಂಬರ್ ಮಾಡಿಬಿಟ್ಟು ಗ್ಯಾಸನ್ನು ಒಳಗಡೆ ತಳ್ಳೋ ಥರ ಮಾಡ್ತೀವಿ. ಸೊ ಆ ಗ್ಯಾಸನ್ನು ಎತ್ತಿ ಅದರೊಳಗಡೆ ಹಾಕೋದು, ಅಲ್ಲಿಂದ ತೆಗೆಯೋದು ಇದೆಲ್ಲ ನಿಜವಾಗ್ಲೂ ತುಂಬಾ ರಗಳೆ ಕೆಲಸ ಅಂತ ಹೇಳ್ಬೋದು. ಆದರೆ ನಾನು ಒಂದು ಮೆಥಡ್ ತೋರಿಸ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕು ಅಂತಂತಂದರೆ, ಹೇಗೆ ಒಂದು ಸ್ಲೈಡಿಂಗ್ ಬರುತ್ತೆ, ಮಾಮೂಲಿ ಡ್ರಾವರ್ ಬರುತ್ತೆ. ಸೊ ಆ ರೀತಿ ಡ್ರಾವರ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಇಲ್ಲಾಂತಂದರೆ ಡೋರನ್ನು ಕ್ರಿಯೇಟ್ ಮಾಡ್ಬೋದು. ಹಿಂಗೆ ಡೋರ್ ಅಂತೂ ಬೇಕೇ ಬೇಕಲ್ವಾ. ಸೊ ಡೋರ್ಗೆ ಒಂದು ಬೇಸನ್ನು ಕೊಟ್ಬಿಟ್ಟು ಅದ್ರ ಮೇಲೆ ಸಿಲಿಂಡರ್ನ ಇಟ್ಬಿಟ್ಟು ಒಳಗಡೆ ಹಾಕುವಂಥದ್ದು, ತೆಗಿಬೇಕಾದ್ರೆ ಅದರಿಂದನೇ ಹೊರಗಡೆ ಬರುವಂಥದ್ದು. ನಿಮ್ಮ ಫ್ಯಾಬ್ರಿಕೇಟರ್ಗೆ ಹೇಳಿದ್ರೆ ಇದನ್ನು ಮಾಡಿಕೊಡ್ತಾರೆ. ಸಿಲಿಂಡ್ರ್ ಎತ್ತು ಒಳಗಡೆ ಹಾಕು ಅವೆಲ್ಲ ಬೇಕಾಗೇ ಇಲ್ಲ. ಸಿಲಿಂಡ್ರ್ ಎತ್ತು ಡೋರ್ ಮೇಲೆ ಇಡು, ಅದ್ರ ಡೋರ್ ಇರುತ್ತೆ ಗೊತ್ತಾ, ಡೋರ್ಗೊಂದು ಬೇಸ್ ಕೊಟ್ಬಿಡಿ ಆ್ಯಂಡ್ ಅದನ್ನು ಒಳಗಡೆ ತಳ್ಳು. ಹಾಗೆ ವಾಪಸ್ ಹೇಳ್ಕೊಂಬಂತಂದರೆ ಡೈರೆಕ್ಟಾಗಿ ಹೊರಗಡೆ ಬರ್ತಾ ಇರುತ್ತೆ ವೀಕ್ಷಕರೇ. ಅಮೇಝಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸಿಂಪಲ್ ಆಗಿರುತ್ತೆ. ನಿಮ್ಮ ಯಾರು ಲೇಡೀಸ್ ಯಾರಾದರೂ ಇದ್ದರೆ ಅವ್ರಿಗೆ ಯೂಸ್ ಮಾಡೋದಕ್ಕೆ ಈಸಿ ಇರುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಟ್ರಾನ್ಸ್ಪರೆಂಟ್ ವಿಕೆ ಬಾಸ್ಕೆಟ್ಸ್ಗಳು. ಹೌದು, ವಿಕೆ ಬಾಸ್ಕೆಟ್ಸ್ ಆಲ್ಮೋಸ್ಟ್ ಎಲ್ಲ ಕಿಚನಲ್ಲೂ ನೀವು ಯೂಸ್ ಮಾಡ್ತೀರಾ ಅಂತ ಅನ್ಕೊತೀನಿ. ತುಂಬ ಜನ ಮಾಡಲ್ಲ, ಮಾಡಿ ಚೆನ್ನಾಗಿರುತ್ತೆ. ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಇವೆಲ್ಲವನ್ನು ನೀವು ವಿಕೆ ಬಾಸ್ಕೆಟ್ಸಲ್ಲಿ ಸ್ಟೋರ್ ಮಾಡ್ಬೋದು. ಕೇನಿನ ವಿಕರ್ ಬಾಸ್ಕೆಟ್ಸ್ ಬರುತ್ತೆ, PVC ವಿಕರ್ ಬಾಸ್ಕೆಟ್ಸ್ ಬರುತ್ತೆ. ಜೊತೆಯಲ್ಲಿ ನೀವು ಇಲ್ಲಿ ಟ್ರಾನ್ಸ್ಪರೆಂಟ್, ಹೌದು ವೀಕ್ಷಕರೇ, ಹೊರಗಡೆಯಿಂದ ಒಂದು ಟ್ರಾನ್ಸ್ಪರೆಂಟ್ ಇದಕ್ಕೆ ಒಂದು ಲಿಡ್ಡನ್ನು ಹಾಕಿದ್ರೆ ಅಥವಾ ಒಂದು ಶಟರ್ಸನ್ನು ಹಾಕಿದ್ರೆ ಈಸಿಯಾಗಿ ನೀವು ಇದನ್ನು ನೋಡ್ಬೋದು, ಎಲ್ಲೆಲ್ಲಿ ಏನೇನಿದೆ, ಹಣ್ಣು ಹತ್ತಿದೆ, ಯಾವ ಥರ ಇದೆ ನೋಡ್ಬೋದು. ಯಾಕೆ ಟ್ರಾನ್ಸ್ಪರೆಂಟ್ ಲಿಡ್ಡನ್ನು ಕೊಡಬೇಕು ಅಂತ ನೀವು ಯೋಚನೆ ಮಾಡ್ಬೋದು. ಲಿಡ್ ಯಾಕೆ ಹಾಗೆ ಬಿಡ್ಬೋದಲ್ಲ ವೀಕ್ಷಕರೇ. ಇದಕ್ಕೆ ಒಂದು ಶಟರ್ಸ್ ಕೊಡೋದು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಹಣ್ಣಿರ್ಬೋದು, ತರಕಾರಿಗಳಿರ್ಬೋದು, ಇಲ್ಲಿ ಚಿಕ್ಕ ಚಿಕ್ಕದಾಗಿ ನುಷಿ ಅಂತ ಬರುತ್ತೆ, ನೊರ್ಜ ಅಂತ ಬರುತ್ತೆ, ಚಿಕ್ಕದಾಗಿರುತ್ತೆ. ಅವುಗಳೆಲ್ಲ ಹೋಗಿ ತುಂಬ್ಕೊಂಡ್ಬಿಡುತ್ತೆ. ನೀವು ಯಾವಾಗ ಅದಕ್ಕೆ ಕೈ ಹಾಕ್ತೀರ ಎಲ್ಲ ಹಾರಾಡ್ತಿರುತ್ತೆ. ಕಿಚನ್ ತುಂಬ ಇದೇನೇ ಕತೆ ಆಗಿಬಿಡುತ್ತೆ. ಆಲ್ರೆಡಿ ಆಗ್ತಾ ಇರ್ಬೋದು. ಸೊ ಇವನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಶಟರ್ಸ್ ಬೇಕೇ ಬೇಕು. ಬಟ್ ಆ ಶಟರ್ಸನ್ನು ನೀವು ಟ್ರಾನ್ಸ್ಪರೆಂಟ್ ಒಂದು ಇದು ಕೊಡಿ, ಗ್ಲಾಸನ್ನು ಕೊಡಿ. ಜೊತೆಲಿ ಇಲ್ಲಿ ವೆಂಟಿಲೇಷನ್ ಕೊಡೋದನ್ನು ಮರಿಬೇಡಿ. ತರಕಾರಿಗೆ, ಹಣ್ಣುಗಳಿಗೆ ವೆಂಟಿಲೇಷನ್ ಬೇಕಾಗುತ್ತೆ. ಸೊ ವೆಂಟಿಲೇಷನ್ ಹಾಕಬೇಕು, ಟ್ರಾನ್ಸ್ಪರೆಂಟ್ ಶಟರ್ಸ್ ಇಡಬೇಕು. ಅದನ್ನು ತೆಗೆದು ಒಳಗಡೆಯಿಂದ ನೀವು ವಿಕೆ ಬಾಸ್ಕೆಟ್ಸನ್ನು ಎಳ್ಕೋಬೋದು. ಆ್ಯಂಡ್ ವಿಕೆ ಬಾಸ್ಕೆಟ್ಸ್ ಸ್ಟೀಲ್ದು ಕೂಡ ಯೂಸ್ ಮಾಡ್ಬೋದು, SS ಕೂಡ ಯೂಸ್ ಮಾಡ್ಬೋದು. ಈಸಿಯಾಗಿ ಇಲ್ಲಿ ನೀವು ತರಕಾರಿಗಳು, ಹಣ್ಣುಗಳನ್ನು ಇಲ್ಲಿ ಮಾಡ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮಾಪ್ ಹೋಲ್ಡರ್. ಹೌದು ವೀಕ್ಷಕರೇ, ನಮ್ಮ ಮನೇಲೂ ಕೂಡ ನಾವು ಮಾಪನ್ನು ಏನು ಮಾಡ್ತೀವಿ ಗೊತ್ತಾ, ಎಲ್ಲಿ ಬೇಕಂದ್ರೆ ಅಲ್ಲಿ ಬಿಸಾಕಿರ್ತೀವಿ. ಎಸ್ಪೆಷಲಿ ಕಿಚನಲ್ಲಿ ಅಲ್ಲಿ ನೇತಾಡ್ತಿರುತ್ತೆ, ಇಲ್ಲಿ ನೇತಾಡ್ತಿರುತ್ತೆ, ಇಲ್ಲಿ ಬಿದ್ಕೊಂಡಿರುತ್ತೆ. ಸೊ ಮಾಪ್ ಹೋಲ್ಡರ್ಗಳು ಕೂಡ ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಸೊ ಮಲ್ಟಿಪಲ್ ಮಾಪ್ಸ್ ಇದೆ, ಚಿಕ್ಕದಾಗಿರುವಂತಹ ನಿಮ್ಮದು ಪೊರಕೆಗಳಿದೆ. ಸೊ ಇವುಗಳನ್ನೆಲ್ಲ ಹೋಲ್ಡ್ ಮಾಡಬೇಕು ಅಂದರೆ ಮಾಪ್ ಹೋಲ್ಡರ್ಗಳು ಬರ್ತವೆ. ಸೆಲ್ಫ್ ಅಡೆಸಿವ್ ಇದು. ನೀವು ಇದನ್ನು ಸ್ಟಿಕ್ಕರ್ ತೆಗೆದುಬಿಟ್ಟು ಗೋಡೆಗಳ ಹಚ್ಚಿದ್ರೆ ಸಾಕು, ನಿಮ್ಮ ಮಾಪನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸಿಕ್ಸುವಂಥದ್ದು. ಹಾಗೆ ಅದನ್ನು ರಿಮೂವ್ ಕೂಡ ಮಾಡ್ಬೋದು, ರಿಟ್ರಾಕ್ಟ್ ಮಾಡ್ಬೋದು. ಸೊ ಒಂದು ಪ್ಲೇಸಲ್ಲಿರುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಮಾಪು, ಪೊರಕೆ ಇವುಗಳನ್ನೆಲ್ಲ ಹೋಲ್ಡ್ ಮಾಡೋದಕ್ಕೆ ಒಂದು ಚಿಕ್ಕ ಬಾಕ್ಸನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು. ಲೆಂತ್ ಇರಬೇಕದು, ಆ್ಯಕ್ಚುಲಿ ತುಂಬ ಲೆಂತ್ ಇರುವಂಥದ್ದು ಮಾಡಿ, ಸೈಡಲ್ಲಿ ಮಾಡಿ. ಅವಾಗ ಏನಾಗುತ್ತೆ ಅಂತಂತಂದರೆ ಎಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲೇ ಇಡ್ಬೋದು, ಡೋರ್ ಹಾಕ್ಬೋದು, ತೆಕ್ಕೊಂಡು ತೊಗೊಂಬರ್ಬೋದು. ಇಲ್ಲ ಅದರೊಳಗಡೆ ಹೋಲ್ಡ್ ಆಗಬೇಕು ಅಂತಂದರೆ ಮಾಪ್ ಹೋಲ್ಡರ್ಗಳು ಕೂಡ ಅವೈಲೇಬಲ್ ಇದೆ, ಆನ್ಲೈನಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಸ್ಮಾರ್ಟ್ ಡೋರ್ ವೀವರ್. ಹೌದು, ಪೀಕೋಲ್ ಇರುತ್ತಲ್ವ, ಅದರದ್ದು ಒಂದು ಲೈಕ್ ಡಿಜಿಟಲ್ ವರ್ಷನ್ ಅಂತ ಹೇಳ್ಬೋದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವುದೇ ಡೋರಲ್ಲೂ ಕೂಡ ಇದನ್ನು ನೀವು ಅಟ್ಯಾಚ್ ಮಾಡ್ಬೋದು ವೀಕ್ಷಕರು. ಸೊ ಇದನ್ನು ಅಟ್ಯಾಚ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಪೀಕೋಲಲ್ಲಿ ನಿಮಗೆ ಕರೆಕ್ಟಾಗಿ ಎದುರುಗಡೆ ಯಾರೇ ಬಂದಿದ್ದಾರೆ ಏನು ಕತೆ ಕರೆಕ್ಟಾಗಿ ಕಾಣಿಸೋದಿಲ್ಲ ಅಂದ್ಕೊಳ್ಳಿ. ಸೊ ಈ ರೀತಿ ಡಿಜಿಟಲ್ ವ್ಯೂ ಫೈಂಡರ್ ಹಾಕ್ಕೊಂಡ್ರೆ ಈಸಿಯಾಗಿ ಒಳಗಡೆ ಒಂದು ನಿಮಗೆ ಸ್ಕ್ರೀನ್ ಸಿಗುತ್ತೆ, ಹೊರಗಡೆ ಕ್ಯಾಮ್ರಾ ಸಿಗುತ್ತೆ. ಸೊ ಕ್ಯಾಮ್ರಾ ನೀವು ರೆಕಾರ್ಡು ಕೂಡ ಮಾಡ್ಬೋದು, CCTV ಥರ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಯಾರಾದರೂ ಬಂದಾಗ ಅದನ್ನು ಬೆಲ್ ಥರ ಯೂಸ್ ಮಾಡ್ಬೋದು, ಅವರೇ ಅದನ್ನು ಪ್ರೆಸ್ ಮಾಡಿ ಬೆಲ್ ಮಾಡ್ಬೋದು. ಆ್ಯಂಡ್ ನೀವು ಹೊರಗಡೆ ಯಾರು ಬಂದಿದ್ದಾರೆ ಆ್ಯಂಡ್ ಅವ್ರ ಜೊತೆ ನೋಡ್ಬೋದು, ಮಾತಾಡ್ಬೋದು. ಡೋರನ್ನು ತೆಗಿದೇನೆ ನೀವು ಹೊರಗಡೆ ಇರುವ ಪರ್ಸನ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು ವೀಕ್ಷಕರೇ. ತುಂಬಾ ಒಳ್ಳೆಯದಂತ ಅನ್ಕೊತೀನಿ. ಎಸ್ಪೆಷಲಿ ಈ ಥರ ಬೆಂಗಳೂರಲ್ಲಿ ಔಟ್ಸ್ಕರ್ಟಲ್ಲಿ ಡೆಫಿನೆಟ್ಲಿ ಈ ರೀತಿ ಪ್ರಾಡಕ್ಟ್ಗಳನ್ನು ಹಾಕ್ಕೊಳ್ಳಿ. ಯಾರಾದರೂ ಬಂದರೆ ಅವ್ರನ್ನ ಬೆಲ್ಲಲ್ಲೇ ಮಾತಾಡಿ ರಿಸಾಲ್ವ್ ಮಾಡಿ ಗೊತ್ತಿದ್ದರೆ ಮಾತ್ರ ಒಳಗಡೆ ಬಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರೋಂಥದ್ದು ಐರನ್ ಟೇಬಲ್. ಹೌದು, ಇಂಟಿಗ್ರೇಟೆಡ್ ಐರನ್ ಟೇಬಲ್ ಅಂತ ಹೇಳ್ತಾರೆ. ಸೊ ಮಾಮೂಲಿ ಐರನ್ ಟೇಬಲ್ ಒಂದು ಸೈಡಿಗೆ ಒಂದು ಜಾಗ ತೊಗೊಂಡ್ಬಿಡುತ್ತೆ. ಬಟ್ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇವಾಗ ನಿಮ್ಮ ಬೆಡ್ ಬಳಿಯಲ್ಲಿಯೇ ಫೋಲ್ಡೆಬಲ್ ಐರನ್ ಟೇಬಲ್ಗಳನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ಟೇಬಲ್ಗಳನ್ನ ನಾನು ಮುಂಚೆನೂ ತೋರಿಸಿದ್ದೀನಿ. ಫೋಲ್ಡೆಬಲ್, ಕೆಳಗಡೆಯಿಂದ ಎತ್ತು ಮೇಲ್ಗಡೆ ಬರುತ್ತೆ. ಬಟ್ ಆದರೆ ಏನು ಮಾಡಬೇಕು ಅಂದರೆ ಲಾಸ್ಟಲ್ಲಿ ಒಂದು ಚಿಕ್ಕದಾಗಿ ಕಟ್ಔಟ್ ಕೊಡಬೇಕು. ಸೈಡಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಕಟ್ಔಟ್ ಕೊಟ್ಕೊಂಡ್ಬಿಟ್ರೆ ನಿಮ್ಮ ಏನು ಬಟ್ಟೆನ ನೀವು ಐರನ್ ಮಾಡ್ತಾ ಮಾಡ್ತಾ ಒಳಗಡೆ ತಳ್ತಾ ಹೋಗ್ಬೋದು. ಸೊ ಅದು ಒಳಗಡೆ ಹೋಗ್ತಾ ಇರುತ್ತೆ, ನೀವು ಇಲ್ಲಿ ಐರನ್ ಮಾಡ್ಕೊತಾ ಇರ್ಬೋದು. ಆ್ಯಂಡ್ ಅಷ್ಟೇ ಅಲ್ಲ, ಸೊ ಇವಾಗ ಐರನ್ ಮಾಡೋದಕ್ಕೇ ಒಂದು ಫೋಲ್ಡಿಂಗ್ ಟೇಬಲ್ಗಳು ಕೂಡ ಅವೈಲೇಬಲ್ ಇದೆ ವೀಕ್ಷಕರೇ. ಜಸ್ಟ್ ಐರನ್ಗೋಸ್ಕರನೇ ಬರುತ್ತೆ, ಇದು ಫೋಲ್ಡ್ ಆಗುತ್ತೆ. ಆ್ಯಂಡ್ ನಾನು ಇದನ್ನು
ಅದನ್ನು ನಮ್ಮ ಇದರಲ್ಲಿ ಇಂಟೀರಿಯರ್ ವಿಡಿಯೋದಲ್ಲಿ ತೋರಿಸಿದ್ದೆ. ನಮ್ಮ ವಾರ್ಡ್ರೋಬ್ಗಳಲ್ಲಿ ಇಂಟಿಗ್ರೇಟ್ ಮಾಡಿದ್ರಾಗಿತ್ತು ಅದನ್ನು ನೀವು ಬೇಕಾದರೆ ನಿಮ್ಮ ಮಾಮೂಲಿ ವಾಲ್ಗಳಿರ್ತಾವೆ ಗೊತ್ತಾ, ಆ ವಾಲ್ಗಳಿಗೂ ಕೂಡ ನೀವು ಅಟ್ಯಾಚ್ ಮಾಡ್ಬೋದು. ಎಸ್ಪೆಷಲಿ ಬೆಳಗಿನ ಜಾವ ರೆಡಿ ಆಗ್ತೀರಾ ಗೊತ್ತಾ ನೀವು, ಆ ಜಾಗದಲ್ಲಿ ಇದನ್ನು ಇಟ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂತಂತಂದರೆ ಇಮಿಡಿಯೇಟ್ಲಿ ತೆಗೆದ ಬಟ್ಟೆ ತೊಗೊಂಡ ಐರನ್ ಮಾಡ್ದ, ಐರನ್ ಬಾಕ್ಸ್ ತೆಗೆದು ಸೈಡಲ್ಲಿ ಇಟ್ಟ. ಸೊ ಕ್ವಿಕ್ಕಾಗಿ ಐರನ್ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ನಿಮಗೂ ಕೂಡ ಈ ರೀತಿ ಹೊಸ ಯೂನಿಕ್ ಐಡಿಯಾಗಳು, ಜೀನಿಯಸ್ ಐಡಿಯಾಸ್ಗಳು ಬೇಕಾದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳೋದನ್ನು ಮರಿಬೇಡಿ. ಮೇಯ್ನಾಗಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.